ಆ ಸೀತಾಮಾತೆ ಒಂದು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ತನ್ನ ಬೈತಲೆಗೆ ಸಿಂಧೂರವನ್ನು ಇಟ್ಕೊಂಡಿರ್ತಾಳೆ. ಸಾಮಾನ್ಯವಾಗಿ ಉತ್ತರ ಭಾರತೀಯರು ವಿವಾಹ ಆಗಿರ್ತಕ್ಕಂತಹ ಆ ಸುಮಂಗಲಿಯರು ಏನಿದ್ದಾರೆ ತಲೆಯ ಬೈತಲೆಗೆ ಸಿಂಧೂರವನ್ನು ಇಟ್ಕೊಂಡ್ರೆ ಆಕೆ ಸುಮಂಗಲಿ ಎಂಬುದಾಗಿ ಅಲ್ಲಿನ ಒಂದು ಜನಗಳ ನಂಬಿಕೆ. ಆ ರೀತಿಯಾಗಿ ಆಕೆ ಇಟ್ಕೊಂಡ್ಲು. ಆಗ ಆ ಸಮಯದಲ್ಲಿ ಆಂಜನೇಯ ಬಂದ. ಅವನಿಗೆ ಏನೋ ವಿಶೇಷ ಕಾಣಿಸ್ತು ಸೀತಾಮಾತೆಯಲ್ಲಿ. ಅವನು ಕೇಳ್ತಾನೆ, ಅಮ್ಮ ಏನಿದು, ಏನೋ ತಲೆಯ ಮೇಲೆ ಇಟ್ಕೊಂಡಿದ್ಯಲ್ಲ, ಏನದು ಅಂತ ಕೇಳ್ತಾಳೆ. ಆಗ ಅವಳಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಕಡೆಗೆ ಆಕೆ ಹೇಳ್ತಾಳೆ, ಇಲ್ಲಪ್ಪ ಇದು ರಾಮನಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಹಚ್ಕೊಂಡಿದ್ದೀನಿ. ಆಗ ತಕ್ಷಣ ಏನು ಮಾಡ್ತಾನೆ ಆಂಜನೇಯ, ಹೋಗ್ತಾನೆ ಆಕೆಯ ಹತ್ರ ಆ ಕೇಸರಿಯನ್ನೆಲ್ಲ ಈಸ್ಕೊಳ್ತಾನೆ, ತನ್ನ ಮೈಗೆಲ್ಲ ಬಳ್ಕೊಳ್ತಾನೆ. ಬಳ್ಕೊಂಡೋಗಿ ರಾಮನ ಮುಂದೆ ನಿಂತ್ಕೊಳ್ತಾನೆ. ರಾಮ ಆಂಜನೇಯನನ್ನು ನೋಡ್ತಾನೆ, ಏನೋ ಇದು, ಯಾಕೋ ಈ ಥರ ಸಿಂಧೂರ ಬಳ್ಕೊಂಡಿದ್ಯಾ ಅಂದರೆ, ಇಲ್ಲ ಸೀತಾಮಾತೆ ಹೇಳಿದ್ರು ಈ ಥರ ಸಿಂಧೂರವನ್ನು ಇಟ್ಕೊಂಡ್ರೆ ನಿನಗೆ ಪ್ರೀತಿ ಅಂತೆ, ಅದಕ್ಕೋಸ್ಕರ ಆಕೆ ಅಷ್ಟು ಇಟ್ಕೊಂಡಿದ್ದಕ್ಕೆ ಅಷ್ಟು ಪ್ರೀತಿ ಆಕೆಗೆ ನೀನು ಕೊಟ್ಟಿದ್ದೀಯಾ, ನಾನು ಮೈಗೆಲ್ಲ ಬಳ್ಕೊಂಡಿದ್ದೀನಿ, ನನಗೆ ನೀನು ಆಶೀರ್ವಾದ ಮಾಡು ಅಂತ ಹೇಳಿದಾಗ ರಾಮದೇವರು ಅವನಿಗೆ ತಲೆಯನ್ನು ನೇವರಿಸಿ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಇದು ಮೊದಲಿಂದ ನಮ್ಮ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಪದ್ಧತಿ. ಮೊದಲಿನಿಂದ ಸಿಂಧೂರ ಸೇವೆ ಅಂತಾರೆ. ಏನು ಅಂದರೆ ಇಲ್ಲಿ ಉತ್ತರ ಭಾರತದಿಂದ ಮೊದಲು ಕೆಲವರು ಬರ್ತಾಯಿದ್ರು, ಅಂತಹವರು ತಂದು ಕೊಡ್ತಾಯಿದ್ರು. ಅದನ್ನು ನಾವು ದೇವರ ಮೇಲೆ ಬಳಿತೇವೆ. ಅದು ಭಕ್ತರಿಗೂ ಸಹ ಆ ಒಂದು ದೇವರ ಮೇಲೆ ಇರ್ತಕ್ಕಂಥ ಸಿಂಧೂರವನ್ನು ಅವರಿಗೆ ಕೊಡ್ತೇವೆ. ಅವರು ಅದನ್ನು ಹಣೆಯಲ್ಲಿ ಇಡಬೇಕು. ಸಾಮಾನ್ಯವಾಗಿ ಸಿಂಧೂರವನ್ನು ಹಣೆಗೆ ಹಾಕಿಡಬೇಕು. ಆ ಸಿಂಧೂರ ಅನ್ನೋದು ಹಣೆಗಿತ್ತು ಅಂತ ಹೇಳಿದ್ರೆ ಮೊದಲು ಯಾರು ನಮ್ಮನ್ನು ನೋಡ್ತಾರೋ ನಮ್ಮ ಮೇಲೆ ದೃಷ್ಟಿ ಬೀಳುತ್ತೆ. ಅವರ ದೃಷ್ಟಿ ಬೀಳಬಾರ್ದು ಅಂತ ಹೇಳಿದ್ರೆ ಆ ಸಿಂಧೂರವನ್ನು ಹಣೆಗೆ ಇಟ್ಟರೆ ಯಾವುದೇ ವ್ಯಕ್ತಿಯ ಏನೇ ದೃಷ್ಟಿ ಇದ್ದರೂ ಮೊದಲು ಆ ಸಿಂಧೂರವನ್ನು ನೋಡಿಬಿಟ್ರೆ ಆಕೆಯ ಅವರ ದೃಷ್ಟಿಯೆಲ್ಲ ಪರಿಹಾರ ಆಗೋಗುತ್ತೆ, ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನತಕ್ಕಂಥ ಉದ್ದೇಶದಿಂದ ಹಿರಿಯರು ಆಂಜನೇಯನ ಮೈ ಮೇಲೆ ಪೂರ್ತಿ ಬೆಳೆದಂಥ ಸಿಂಧೂರವನ್ನು ಒಂದು ಎಲೆಯಲ್ಲಿ ನಮಗೆ ತೆಗೆದುಕೊಡ್ತಾರೆ. ಅದನ್ನು ನಾವು ಹಣೆಗೆ ಧರಿಸಿದರೆ ನಮಗೆ ಖಂಡಿತ ಶ್ರೇಯಸ್ಸಾಗುತ್ತೆ, ಯಾವುದೇ ರೀತಿಯಾದ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಅನ್ನೋ ಒಂದು ನಂಬಿಕೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.